ಈಗ ಬರುವ ಈ ಜನವರಿಯಲ್ಲಿ 1/1/2026 ಬರುತ್ತೆ. ನಾವು ಒಂದೊಂದೇ ಸಂಖ್ಯೆನ ಟೋಟಲ್ ಮಾಡಿಕೊಂಡ ಬರೀ 26 ಅಂತ ತಗೊಂಡಾಗ 2 ಅಂದರೆ ಚಂದ್ರ, ಓಕೆ. 6 ಅಂದರೆ ಶುಕ್ರ, ಸರಿ. 2 ಹೆಣ್ಣು ಗ್ರಹಗಳೇ. ಓ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, 2 ಜುಟ್ಟು ಒಂದಾಗಲ್ಲ, 2 ಜಡೆ ಒಂದಾಗಲ್ಲ. ಚಂದ್ರ ಮತ್ತು ಶುಕ್ರರು ಇಬ್ಬರು ವೈರಿಗಳು. ನಾವು ಚಂದ್ರನನ್ನ ತಾಯಿ ಅಂತ ಕರಿತೀವಿ, ಶುಕ್ರನನ್ನ ಕೇವಲ ಹೆಣ್ಣು ಅಂತ ಕರಿತೀವಿ. ಅಂದರೆ ಚಂದ್ರ ತಾಯಿ ಹೆಣ್ಣಲ್ವಾ ಅಂತ ಪ್ರಶ್ನೆ ಅಲ್ಲ, ಹೆಣ್ಣುಗಳಂದರೆ ಬೇರೆ ಥರ ಅರ್ಥವಾಗತ್ತೆ. ಇಲ್ಲಿ ಒಂದು ಧಾರ್ಮಿಕವಾದ ಹೆಣ್ಣು, ಒಂದು ಲೌಕಿಕವಾದ ಅಂದರೆ ಒಂದು ಹೆಣ್ಣು ಅಂತ ಇಟ್ಕೊಳ್ಳಿ, ಅವರಿಬ್ಬರ ನಡುವೆ ಒಂದು ಹೋರಾಟ ನಡೆಯುವಂಥದ್ದು. 2 ಸಂಖ್ಯೆಗಳು ಕೂಡಿದಾಗ 8 ಆಗುತ್ತೆ. 8 ಅದರ ಸಾರ್ವಭೌಮತ್ವ ತಗೊಂಡಿರೋದು ಶನಿ, ಶನೈಹಿ ಚರ ಅಂತ, ಶನೈಶ್ಚರ. ಶನಿಯ ಒಂದು ಸ್ವಭಾವ ಏನು ಅಂದರೆ, ಅವನ ಹೆಸರೇ ಶನೈಹಿ, ಅದು ನಿಧಾನವಾಗಿ ಅಂತ. ಏನೋ ಶನಿ ಮುಂಡೆದೆ ಅಂತಾರೆ, ಅದೇನು ಆಡು ಭಾಷೆಯಲ್ಲಿ ಬೈಗಳ ಭಾಷೆ ಅಲ್ಲ ಅದು. ಶನೈಹಿ ಅಂದರೆ ನಿಧಾನ ಅಂತ. ಆ ನಿಧಾನ ಅಂತಲೂ ಕೂಡ ಅಷ್ಟು ಸ್ಪೀಡಾಗಿ ಹೇಳೋಕ್ಕಾಗಲ್ಲ, ಅಷ್ಟು ನಿಧಾನ ಅವನ. ಆ ಟೈಮಲ್ಲಿ ನೀವೇನಾದರೂ ಒಂದು ತೊಂದರೆಗೆ ಸಿಕ್ಕಾಕೊಂಡ್ರೆ ನಿಧಾನಕ್ಕೆ ಪರಿಹಾರ ಆಗತ್ತೆ. ತೊಂದರೆಗೆ ಸಿಕ್ಸಾಕೋ ಕೆಲಸ ಅದು. ಎಲ್ಲ ನಂಬರ್ಗಳು ನೋಡಿ, ಅದಕ್ಕೊಂದು ಬುಡ ಅಂತಿರುತ್ತೆ. ಇದಕ್ಕೆ ಬುಡ ತಲೆ ಮತ್ತು ಬುಡ 2 ಒಂದೇ. ನಂಬರ್ 8 ನೀವು ತಗೊಳ್ಳಿ, ಹೀಗೆ ಒಂದ್ಸಲ ರೌಂಡ್ ತಗೊಂಡ್ಬಿಟ್ರೆ ಅದು ಎಂಡ್ ಆಗೋದೇ ಇಲ್ಲ, ಹಾಗೆ ತಿರುಗ್ತಲೇ ಇರುತ್ತೆ. ನಮ್ಮ ಜ್ಯೋತಿಷ್ಯದ ಪ್ರಕಾರ ಶನಿಯನ್ನ ನಾವು ಯೋಗಕಾರಕ ಅಂದ್ರೆ ಆತ್ಮಕಾರಕ ಅಂತಲೂ ಕರೀತೀವಿ. ಸರಿ. ಜೊತೆಗೆ ಅಧ್ಯಾತ್ಮಕ್ಕೆ ಬೇಕಾಗಿರ್ತಕ್ಕಂಥ ಉತ್ತುಂಗ ಶಿಖರಕ್ಕೆ ತಲುಪಿಸುವಂತ ಏಕೈಕ ಒಂದೇ ಒಂದು ಗ್ರಹ ಅಂದ್ರೆ ಶನೈಶ್ಚರ. ಅಂದ್ರೆ ಬರೀ ಕೆಟ್ಟದ್ದು ಅನ್ನೋದಲ್ಲ ಶನಿ ಅಂದ್ರೆ. ಹಾಗಾದ್ರೆ ಶನಿ ಕೆಟ್ಟದ್ದು ಮಾಡೋದೇ ಇಲ್ಲ, ಅವನು ಶನಿ ಕೆಟ್ಟದ್ದು ಮಾಡೋದೇ ಇಲ್ಲ. ಯಾರು ಕೆಟ್ಟದ್ದು ಮಾಡಿರ್ತಾರಲ್ವಾ ಅವ್ರಿಗೆ ಕೆಟ್ಟದ್ದನ್ನೇ ತೋರಿಸೋದು. ಅಂದ್ರೆ ಈ 7.5 ಅಂತ ಬಂದಾಗೆಲ್ಲ ಯಾಕೆ ಹೆದರ್ತಾರೆ ಹಾಗಾದ್ರೆ? 7 ವರ್ಷ ಶನಿ ಕಾಟ ಅಂತಲೇ ಹೇಳ್ತಾರೆ, ಶನಿ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಲ್ವಲ್ಲ ಮಾತಾಜಿ? ಪುಟ್ಟ ಶನಿ, ಈಗ ನೋಡು, ಶನಿದು ಯಾವುದೇ ಗ್ರಹಗಳಾಗಲಿ ಕೆಟ್ಟ ಗ್ರಹ ಒಳ್ಳೆ ಗ್ರಹ ಅಂತ ಇರೋಲ್ಲ. ನಾನು ಹಿಂಗೇನು ಹೇಳಿದಳು, ಶನಿ ಅಂದರೆ ನಿಧಾನ ಅಂತ ಹೇಳಿದೆ. ಈಗ ಶನಿ 4ನೇ ಮನೆಯಲ್ಲಿದ್ದಾಗ ಸುಖಸ್ಥಾನ ಹಾಳು ಮಾಡ್ತಾನೆ, 5ನೇ ಮನೆಯಲ್ಲಿದ್ದಾಗ ಪೂರ್ವ ಪುಣ್ಯ ಸ್ಥಾನವನ್ನು ಹಾಳು ಮಾಡ್ತಾನೆ, ಹಾಗೆ 6ನೇ ಮನೆಯಲ್ಲಿದ್ದಾಗ ಶತ್ರುಗಳನ್ನು ಹಾಳು ಮಾಡ್ತಾನೆ. ಹಾಳು ಮಾಡ್ತಾನೆ ಅಂತಾನೆ ಬರುತ್ತಲ್ವಾ? ಹೌದು, ಹಾಳು ಮಾಡ್ತಾನೆ ಅಂದ್ರೆ ಯಾವ ಮನೆಯಲ್ಲಿದೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಹಾಳು ಮಾಡ್ತಾನೆ ಅನ್ನೋ ಶಬ್ದ ಬಂದಾಗ ನಿಮಗೆ ಶತ್ರುಗಳಿದ್ದಾಗ ಶತ್ರುಗಳು ಹಾಳಾಗ್ತಾರಲ್ವಾ, ನಿಮಗೆ ರೋಗ ಇದ್ದರೆ ರೋಗ ಹಾಳಾಗತ್ತಲ್ವಾ. ಹಾಗೆ ಈ ಶನಿ, ವಿಶೇಷವಾಗಿ ಶನಿ ಗ್ರಹದ ಸ್ವಭಾವ ಏನು ಅಂದರೆ ಅದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಗ್ರಹ. ಅದು ಯಾರ್ಯಾರು ಶನಿಯ ಪ್ರಭಾವಕ್ಕೆ ಒಳಗಾಗಿರ್ತಾರಲ್ಲ, ಮುಂದೆ ಅವರ ಜೀವನದಲ್ಲಿ ನೋಡಿ, ಆ ಹಿಂದಿನ ದಿನದ ಅವರು ಮಾಡಿರ್ತಕ್ಕಂಥ ಯಾವುದೇ ಕೆಟ್ಟದಿರ್ಬೋದು ಅಥವಾ ಏನೇ ಅವ್ರಿಗೆ ಬೇಡವಾದ ಕ್ರಿಯೆಗಳಿರ್ಬೋದು, ಅದು 7.5 ಬಂದ ಮೇಲೆ ಅವರು ಎಚ್ಚರ ಆಗಿಬಿಡ್ತಾರೆ, ಪರಿಪೂರ್ಣವಾಗಿ ಎಚ್ಚರ ಆಗ್ತಾರೆ. ಅಷ್ಟು ಚೆನ್ನಾಗಿ ಅದು ಅರ್ದು ಇನ್ನು ಮುಂದೆ ಈ ಕಹಿ ಘಟನೆಗಳು ನನ್ನ ಜೀವನದಲ್ಲಿ ಮರುಕಳಿಸಬಾರದು ಅಂತ ತೀರ್ಮಾನ ಕೊಡಿಸಿ ನಡೆಸುವಂತಹ ಒಂದು ಜಡ್ಜ್ ಅಂತಂದ್ರೆ ಏನು ತಪ್ಪಿಲ್ಲ. ಓಕೆ, ಅಂದ್ರೆ 2026 ಶನಿ ಆಳ್ತಾನ? ಹೌದು, ಶನಿಯ ಆಡಳಿತ.